ಮುತ್ತಿನ ನಾಡು, ದೇವರ ನಾಡು ಅಂತ ಕರೆಸಿಕೊಳ್ತಾ ಇದ್ದಂತಹ ವೈನಾಡು ಭಯ ಭೀತಿಯ ನಾಡಾಗಿ ಮಾರ್ಪಟ್ಟಿದೆ. ಮರಣ ಮೃದಂಗ ಅಕ್ಷರಶಃ ಅಲ್ಲಿ ಮೊಳಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಸಾವಿನ ಸಂಖ್ಯೆ. 284ಕ್ಕೂ ಹೆಚ್ಚು ಜನರ ಪ್ರಾಣ ತೆಗೆದಿದೆ. ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ವೈನಾಡು ಇವತ್ತು ಭೀಕರತೆಗೆ, ಕರಾಳತೆಗೆ ಹೆಸರಾಗಿದೆ. ವರುಣನ ಆರ್ಭಟಕ್ಕೆ 9 ಜನ ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ. ಮಣ್ಣಿನ ಅಡಿ ಸಾಲು ಸಾಲು ಶವಗಳು, ಬಗೆದಷ್ಟು ಮೃತದೇಹಗಳು ಸಿಗ್ತಾ ಇದ್ದಾವೆ. ಮುಂಡಕಾಯಿ ಚೂರಲ್ಮಲೆಯಲ್ಲಿ ಕಾರ್ಯಾಚರಣೆ ನಡೀತಾನೆ ಇದೆ, ನಿರಂತರವಾಗಿ ಕಾರ್ಯಾಚರಣೆ ನಡೀತಾನೆ ಇದೆ. ಕೇವಲ ಗುಡ್ಡ ಕುಸಿತ ಅಲ್ಲ, ಇದು ಬದುಕೇ ಕುಸಿದು ಹೋಗಿದೆ. ಇಲ್ಲಿ ಸರ್ವೈವಲ್ ಅನ್ನೋದೇ ಇಲ್ಲ ಅನ್ನೋ ಪರಿಸ್ಥಿತಿ. ಅಸ್ತಿತ್ವ ಏನಿದೆಯಲ್ಲ, ಮನುಷ್ಯನ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಮಣ್ಣಿನ ಅಡಿಯಲ್ಲಿ ಬಗೆದಷ್ಟು ಶವಗಳು ಸಿಗ್ತಾ ಇದ್ದಾವೆ. ಎಂಥ ಭೀಕರ ದುರಂತ ನೋಡಿ. ಪ್ರಕೃತಿ ಎದುರು ಮನುಷ್ಯ ಎಷ್ಟು ಮಾತ್ರದವನು ಅನ್ನೋದನ್ನ ಕನ್ನಡಿ ಹಿಡಿದು ತೋರಿಸ್ದಂಗಿದೆ. ಹಿಂಗಾದ್ರೆ ಮನುಷ್ಯ ಬದುಕೋದು ಹೇಗೆ? ಯಾರಲ್ಲೇ ಆದ್ರೂ, ಯಾರ ಹೃದಯದಲ್ಲೇ ಆದ್ರೂ ಒಂದು ಬಹುದೊಡ್ಡ ಅಳುಕನ್ನ ಹುಟ್ಟು ಹಾಕಬಹುದಾದಂಥ ಒಂದು ದುರಂತ ಇದು. ನನ್ನ ಸಹೋದ್ಯೋಗಿ ನಾಗೇಂದ್ರ ನೋಡಿ ಅಲ್ಲಿ ಆ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಅಲ್ಲಿ? ಒಂದ್ ಕಡೆಯಿಂದ ಮತ್ತೊಂದು ಕಡೆ ಜನರನ್ನ ರೆಸ್ಕ್ಯೂ ಮಾಡೋದು ನಾಟ್ ಈಸಿ. ಬಹಳ ಕಷ್ಟದಲ್ಲೇನೆ ಸೇನೆ ಮತ್ತು NDRF ಎಲ್ಲವೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಟೆಂಪ್ರರಿ ಬ್ರಿಡ್ಜಸ್ ಮಾಡಿದ್ದಾರೆ, ಸೇತುವೆಗಳನ್ನ ಮಾಡಿದ್ದಾರೆ. ಟೆಂಪ್ರರಿಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ದಿನ ಬೇಕು ಇಲ್ಲಿ ಕಾರ್ಯಾಚರಣೆ ಒಂದು ಹಂತಕ್ಕೆ ಬರೋದಕ್ಕೂ ಬಹಳಷ್ಟು ದಿನ ಬೇಕು. ನೋಡಿ, ಇವತ್ತು 284 ಶವಗಳು ಸಿಕ್ಕಿದಾವೆ ಅಂದರೆ ಇನ್ನೂ ಎಷ್ಟು ಜನ ಕೊಚ್ಚೋಗಿರ್ಬೋದು. ಊರಿಗೂರೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹಳ್ಳಿಗಳೇ, ಇಡೀ ಹಳ್ಳಿನೇ ಇಲ್ಲ. 70 ಮನೆ ಇದ್ರೆ 70 ಮನೆ ಹಾನಿಗೊಳಗಾಗಿದೆ. ಇಂಥ ಪರಿಸ್ಥಿತಿ. ಪ್ರಕೃತಿ ಮನುಷ್ಯನ ಮೇಲೆ ಮುರ್ಕೊಂಡು ಬಿದ್ದಿದೆ, ಅಕ್ಷರಶಃ ಮುರ್ಕೊಂಡು ಬಿದ್ದಿದೆ. ನಮಗೆ ಈ ಪಳೆಯುಳಿಕೆಗಳ ಬಗ್ಗೆ ಮಾತನಾಡುವಾಗ ಹಿಂದೆ ಪ್ರಕೃತಿ ವಿಕೋಪ ಆದಾಗಲೆಲ್ಲ ಈ ಥರ ಮನುಷ್ಯರು ಭೂಮಿಯ ಅಡಿಗೆ ಹೋಗಿ ಪಳೆಯುಳಿಕೆ ಉಂಟಾಗಿದ್ದು ಫಾಸಿಲ್ ಅಂತೆಲ್ಲ ಹೇಳ್ತೀವಿ. ಈಗ ಅಂಥದ್ದೇ ದುರಂತಮಯ ಪರಿಸ್ಥಿತಿ. ಸದ್ಯ ನಾವೀಗ ಚೋರನ್ಮಲೆಯಲ್ಲಿದ್ದೀವಿ. ಚೋರನ್ಮಲೆಯ ಈ ಸ್ಥಳ ಏನಿದೆ, ನಾವು ನಿಂತಿರುವಂಥ ಈ ಜಾಗದಲ್ಲಿ ಮೊದಲಿಂದಲೂ ಕೂಡ ಒಂದು ಸೇತುವೆ ಇತ್ತು. ಆದರೆ ಆಗಿರುವ ದುರಂತದಲ್ಲಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಅದಾದ ನಂತರ ಪ್ರಾಣ ಹಾನಿಯಾಗಿದ್ದು ಇಲ್ಲಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರೋದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಈಗ ಈ ಸದ್ಯಕ್ಕೆ ಆ ಕಡೆ ಏನು ಸಿಲುಕಿಕೊಂಡಿದ್ದಾರೆ ಮುಡುಗೈ ಮತ್ತು ಈ ಕಡೆ ಚೋರನ್ಮಲೆ, ಆ ಕಡೆಯ ಜನರನ್ನು ಈ ಕಡೆಗೆ ಶಿಫ್ಟ್ ಮಾಡುವಂಥ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಈ ಭಾಗದಿಂದ ಆ ಭಾಗಕ್ಕೆ ರೋಪ್ಗಳನ್ನು ಹಾಕೋ ಮೂಲಕ ಜನರನ್ನ ಒಬ್ಬೊಬ್ಬರಾಗಿ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಕಾರ್ಯಾಚರಣೆಗೆ ವೇಗ ಪಡ್ಕೊಂಡಿದೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಾಚರಣೆ ಆಪರೇಷನ್ ಏನಿದೆ, ಆರ್ಮಿ ಎಂಟ್ರಿ ಆದ ತಕ್ಷಣ ಈ ತಾತ್ಕಾಲಿಕವಾದಂಥ ಸೇತುವೆಯನ್ನು ಮಾಡೋ ಮೂಲಕ ಈ ದೊಡ್ಡದಾದ ಸೇತುವೆ ಒಂದು 200 ಮೀಟರ್ ಇರ್ಬೋದು, 200 ಮೀಟರ್ನ ಈ ಸೇತುವೆಯಲ್ಲಿ ಆಂಬ್ಯುಲೆನ್ಸ್ಗಳು ಮೂವ್ ಆಗುವುದಕ್ಕೆ ಅಥವಾ ವೆಹಿಕಲ್ ಮೂವ್ ಆಗೋದಕ್ಕೆ ಈ ಸೇತುವೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಕಾಲ್ನಡಿಗೆಯ ಸೇತುವೆ. ಈ ಕಡೆಯಲ್ಲಿ ಗಮನಿಸಬೇಕು ನೀವು, ಕಾಲ್ನಡಿಗೆಯ ಸೇತುವೆ. ಈ ಕಾಲ್ನಡಿಗೆಯ ಸೇತುವೆಯಲ್ಲಿ ರೆಸ್ಕ್ಯೂ ತಂಡ ಮುಡುಗೈಗೆ ಹೋಗಿ ಅಲ್ಲಿ ಗುಡ್ಡದಡಿ ಮತ್ತು ಮಣ್ಣಿನ ಅಡಿ ಸಿಲುಕಿಕೊಂಡಿರುವಂಥ ಅದೆಷ್ಟು ಬಾಡಿಗಳಿದ್ದಾವೋ. ಈಗ ಸಿಕ್ಕಿರುವಂಥ ಬಾಡಿ 276, ಆದರೆ 500ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಆದರೆ ಆ ಮಣ್ಣಿನ ಅಡಿಗಡೆ ಸಿಲುಕಿರುವಂಥ ದೇಹಗಳನ್ನು ಹೊರತೆಗೆಯೋದಕ್ಕೆ ಸುತ್ತಿಗೆಯಿಂದ ಹಿಡಿದು, ಹಾಗೆ ದೊಣ್ಣೆಯಿಂದ ಹಿಡಿದು, ಯಂತ್ರಗಳಿಂದ ಹಿಡಿದು ಮರಗಳು ಕಟ್ಟಾಗಿ ಬಿದ್ದಿದ್ದಾವೆ. ಆ ಕಾರಣದಿಂದ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ತೆಗಿಬೇಕಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಉಪಕರಣಗಳನ್ನು ಹಿಡಿದುಕೊಂಡು ಆ ಕಡೆಗೆ ಮೂವ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ನಡೆದಾಡುವಂಥ ಸೇತುವೆ, ಅಂದರೆ ಸಿಬ್ಬಂದಿ ಹೋಗೋದಕ್ಕೆ ಬೇಕಾದಂಥ ಸೇತುವೆ. ಈ ಮಧ್ಯಕ್ಕೆ ನದಿ ಹರಿಯುತ್ತೆ ನೋಡಿ. ದೊಡ್ಡ ಚಾಲೆಂಜ್ ಇತ್ತು, ಅಷ್ಟು ಈಸಿಯಾಗಿರಲಿಲ್ಲ ಈ ಆಪರೇಷನ್. ಯಾಕಂತ ಹೇಳಿದರೆ ಈ ನದಿಯ ಸ್ಪೀಡ್ ಏನಿತ್ತಲ್ಲ ಅದು ವೇಗವಾಗಿತ್ತು. ಜರಿಯಿಂದ ಹರಿದುಕೊಂಡು ಬರುವಂಥ ಈ ನದಿ ಆನಂತರ ಬೃಹದಾಕಾರವಾಗಿ ಹರಿಯುತ್ತೆ. ಇಲ್ಲಿ ಆಳವಾದ ನೀರು ಕೂಡ ಇದೆ. ಆಪರೇಷನ್ ಹಂತವಾಗಿ ನಡೀತಾ ಇರೋ ಹಾಗೆ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿದ್ದಂಥ ಆರ್ಮಿ ಪಡೆ ಏನಿದೆಯಲ್ಲ, ಆರ್ಮಿ ಸೇನಾ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯ
ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕಾರ್ಯಾಚರಣೆಯ ವೇಗ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸೇನಾ ಕಾರ್ಯಾಚರಣೆಗೆ ಅಥವಾ ಆರ್ಮಿಗೆ ತಮ್ಮ ಕೆಲಸ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗಿದೆ. ಸದ್ಯಕ್ಕೆ ನೀರಿನ ಫೋರ್ಸ್ ಹಾಗೆ ಇದೆ, ಏನು ಕೆಲಸ ಮಾಡೋದಕ್ಕೂ ಕೂಡ ತೊಡಕಾಗ್ತಾ ಇರೋದು. ನಿನ್ನೆ ಒಂದು ರೀತಿಯಲ್ಲಿ ವಾತಾವರಣ ವಿಷಮ ಪರಿಸ್ಥಿತಿಯ ವಾತಾವರಣ, ಕಾರ್ಯಾಚರಣೆಗೆ ಸ್ವಲ್ಪ ತೊಡಕಾಗಿತ್ತು. ಆದರೆ ಇವತ್ತು ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದಾಗಿ ಸ್ವಲ್ಪ ಆಪರೇಷನ್ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಕೇರಳದಿಂದ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು. ಹಚ್ಚ ಹಸಿರಿನ ನಾಡು, ದೇವರ ನಾಡು ಅಂತ ಕರೆಸಿಕೊಳ್ತಾ ಇದ್ದಂತಹ ವಯನಾಡು ಭಯ ಭೀತಿಯ ನಾಡಾಗಿ ಮಾರ್ಪಟ್ಟಿದೆ. ಮರಣ ಮೃದಂಗ ಅಕ್ಷರಶಃ ಅಲ್ಲಿ ಮೊಳಗಿದೆ. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ. ಸಾವಿನ ಸಂಖ್ಯೆ 284ಕ್ಕೂ ಹೆಚ್ಚು ಜನರ ಪ್ರಾಣ ತೆಗೆದಿದೆ. ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ವಯನಾಡು ಇವತ್ತು ಭೀಕರತೆಗೆ, ಕರಾಳತೆಗೆ ಹೆಸರಾಗಿದೆ. ವರುಣನ ಆರ್ಭಟಕ್ಕೆ 9 ಜನ ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ. ಮಣ್ಣಿನ ಅಡಿ ಸಾಲು ಸಾಲು ಶವಗಳು, ಬಗೆದಷ್ಟು ಮೃತದೇಹಗಳು ಸಿಗ್ತಾ ಇದ್ದಾವೆ. ಮುಂಡಕಾಯಿ ಚೂರಲ್ಮಲೈನಲ್ಲಿ ಕಾರ್ಯಾಚರಣೆ ನಡೀತಾನೆ ಇದೆ, ನಿರಂತರವಾಗಿ ಕಾರ್ಯಾಚರಣೆ ನಡೀತಾನೆ ಇದೆ. ಕೇವಲ ಗುಡ್ಡ ಕುಸಿತ ಅಲ್ಲ, ಇದು ಬದುಕೇ ಕುಸಿದು ಹೋಗಿದೆ. ಇಲ್ಲಿ ಸರ್ವೈವಲ್ ಅನ್ನೋದೇ ಇಲ್ಲ ಅನ್ನೋ ಪರಿಸ್ಥಿತಿ, ಅಸ್ತಿತ್ವ ಏನಿದೆಯಲ್ಲ, ಮನುಷ್ಯನ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಮಣ್ಣಿನ ಅಡಿಯಲ್ಲಿ ಬಗೆದಷ್ಟು ಶವಗಳು ಸಿಗ್ತಾ ಇದ್ದಾವೆ. ಎಂಥ ಭೀಕರ ದುರಂತ ನೋಡಿ. ಪ್ರಕೃತಿ ಎದುರು ಮನುಷ್ಯ ಎಷ್ಟು ಮಾತ್ರದವನು ಅನ್ನೋದನ್ನ ಕನ್ನಡಿ ಹಿಡಿದು ತೋರಿಸ್ದಂಗಿದೆ. ಹಿಂಗಾದ್ರೆ ಮನುಷ್ಯ ಬದುಕೋದು ಹೇಗೆ? ಯಾರಲ್ಲೇ ಆದ್ರೂ, ಯಾರ ಹೃದಯದಲ್ಲೇ ಆದ್ರೂ ಒಂದು ಬಹುದೊಡ್ಡ ಅಳುಕನ್ನ ಹುಟ್ಟು ಹಾಕಬಹುದಾದಂಥ ಒಂದು ದುರಂತ ಇದು. ನನ್ನ ಸಹೋದ್ಯೋಗಿ ನಾಗೇಂದ್ರ ನೋಡಿ ಅಲ್ಲಿ ಆ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಅಲ್ಲಿ? ಒಂದ್ ಕಡೆಯಿಂದ ಮತ್ತೊಂದು ಕಡೆ ಜನರನ್ನ ರೆಸ್ಕ್ಯೂ ಮಾಡೋದು ನಾಟ್ ಈಸಿ. ಬಹಳ ಕಷ್ಟದಲ್ಲೇನೆ ಸೇನೆ ಮತ್ತು NDRF ಎಲ್ಲವೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಟೆಂಪ್ರರಿ ಬ್ರಿಡ್ಜಸ್ ಮಾಡಿದ್ದಾರೆ, ಸೇತುವೆಗಳನ್ನ ಮಾಡಿದ್ದಾರೆ. ಟೆಂಪ್ರರಿಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಆದರೆ ಇನ್ನೂ ಬಹಳಷ್ಟು ದಿನ ಬೇಕು ಇಲ್ಲಿ ಕಾರ್ಯಾಚರಣೆ ಒಂದು ಹಂತಕ್ಕೆ ಬರೋದಕ್ಕೂ ಬಹಳಷ್ಟು ದಿನ ಬೇಕು. ನೋಡಿ, ಇವತ್ತು 284 ಶವಗಳು ಸಿಕ್ಕಿದಾವೆ ಅಂದರೆ ಇನ್ನೂ ಎಷ್ಟು ಜನ ಕೊಚ್ಚಿ ಹೋಗಿರ್ಬೋದು. ಊರೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹಳ್ಳಿಗಳೇ, ಇಡೀ ಹಳ್ಳಿನೇ ಇಲ್ಲ. 70 ಮನೆ ಇದ್ರೆ 70 ಮನೆ ಹಾನಿಗೊಳಗಾಗಿದೆ. ಇಂಥ ಪರಿಸ್ಥಿತಿ. ಪ್ರಕೃತಿ ಮನುಷ್ಯನ ಮೇಲೆ ಮುರ್ಕೊಂಡು ಬಿದ್ದಿದೆ, ಅಕ್ಷರಶಃ ಮುರ್ಕೊಂಡು ಬಿದ್ದಿದೆ. ನಮಗೆ ಈ ಪಳೆಯುಳಿಕೆಗಳ ಬಗ್ಗೆ ಮಾತನಾಡುವಾಗ ಹಿಂದೆ ಪ್ರಕೃತಿ ವಿಕೋಪ ಆದಾಗಲೆಲ್ಲ ಈ ಥರ ಮನುಷ್ಯರು ಭೂಮಿಯ ಅಡಿಗೆ ಹೋಗಿ ಪಳೆಯುಳಿಕೆ ಉಂಟಾಗಿದ್ದು ಫಾಸಿಲ್ ಅಂತೆಲ್ಲ ಹೇಳ್ತೀವಿ. ಈಗ ಅಂಥದ್ದೇ ದುರಂತಮಯ ಪರಿಸ್ಥಿತಿ. ಸದ್ಯ ನಾವೀಗ ಚೋರನ್ಮಲೆಯಲ್ಲಿದ್ದೀವಿ. ಚೋರನ್ಮಲೆಯ ಈ ಸ್ಥಳ ಏನಿದೆ, ನಾವು ನಿಂತಿರುವಂಥ ಈ ಜಾಗದಲ್ಲಿ ಮೊದಲಿಂದಲೂ ಕೂಡ ಒಂದು ಸೇತುವೆ ಇತ್ತು. ಆದರೆ ಆಗಿರುವ ದುರಂತದಲ್ಲಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಅದಾದ ನಂತರ ಪ್ರಾಣ ಹಾನಿಯಾಗಿದ್ದು ಇಲ್ಲಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರೋದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಈಗ ಈ ಸದ್ಯಕ್ಕೆ ಆ ಕಡೆ ಏನು ಸಿಲುಕಿಕೊಂಡಿದ್ದಾರೆ ಮುಡುಗೈ ಮತ್ತು ಈ ಕಡೆ ಚೋರನ್ಮಲೆ, ಆ ಕಡೆಯ ಜನರನ್ನು ಈ ಕಡೆಗೆ ಶಿಫ್ಟ್ ಮಾಡುವಂಥ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಈ ಭಾಗದಿಂದ ಆ ಭಾಗಕ್ಕೆ ರೋಪ್ಗಳನ್ನು ಹಾಕೋ ಮೂಲಕ ಜನರನ್ನ ಒಬ್ಬೊಬ್ಬರಾಗಿ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಕಾರ್ಯಾಚರಣೆಗೆ ವೇಗ ಪಡ್ಕೊಂಡಿದೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಾಚರಣೆ ಆಪರೇಷನ್ ಏನಿದೆ, ಆರ್ಮಿ ಎಂಟ್ರಿ ಆದ ತಕ್ಷಣ ಈ ತಾತ್ಕಾಲಿಕವಾದಂಥ ಸೇತುವೆಯನ್ನು ಮಾಡೋ ಮೂಲಕ ಈ ದೊಡ್ಡದಾದ ಸೇತುವೆ ಒಂದು 200 ಮೀಟರ್ ಇರ್ಬೋದು, 200 ಮೀಟರ್ನ ಈ ಸೇತುವೆಯಲ್ಲಿ ಆಂಬ್ಯುಲೆನ್ಸ್ಗಳು ಮೂವ್ ಆಗುವುದಕ್ಕೆ ಅಥವಾ ವೆಹಿಕಲ್ ಮೂವ್ ಆಗೋದಕ್ಕೆ ಈ ಸೇತುವೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಕಾಲ್ನಡಿಗೆಯ ಸೇತುವೆ. ಈ ಕಡೆಯಲ್ಲಿ ಗಮನಿಸಬೇಕು ನೀವು, ಕಾಲ್ನಡಿಗೆಯ ಸೇತುವೆ. ಈ ಕಾಲ್ನಡಿಗೆಯ ಸೇತುವೆಯಲ್ಲಿ ರೆಸ್ಕ್ಯೂ ತಂಡ ಮುಡುಗೈಗೆ ಹೋಗಿ ಅಲ್ಲಿ ಗುಡ್ಡದಡಿ ಮತ್ತು ಮಣ್ಣಿನ ಅಡಿ ಸಿಲುಕಿಕೊಂಡಿರುವಂಥ ಅದೆಷ್ಟು ಬಾಡಿಗಳಿದ್ದಾವೋ. ಈಗ ಸಿಕ್ಕಿರುವಂಥ ಬಾಡಿ 276, ಆದರೆ 500ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಆದರೆ ಆ ಮಣ್ಣಿನ ಅಡಿಗಡೆ ಸಿಲುಕಿರುವಂಥ ದೇಹಗಳನ್ನು ಹೊರತೆಗೆಯೋದಕ್ಕೆ ಸುತ್ತಿಗೆಯಿಂದ ಹಿಡಿದು ಹಾಗೆ ದೊಣ್ಣೆಯಿಂದ ಹಿಡಿದು ಏನು ಯಂತ್ರ
ಯಂತ್ರಗಳಿಂದ ಹಿಡಿದು ಮರಗಳು ಕಟ್ಟಾಗಿ ಬಿದ್ದಿದ್ದಾವೆ. ಆ ಕಾರಣದಿಂದ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ತೆಗಿಬೇಕಲ್ಲ, ಹಾಗಾಗಿ ಅಲ್ಲಿ ಎಲ್ಲ ಉಪಕರಣಗಳನ್ನು ಹಿಡಿದುಕೊಂಡು ಆ ಕಡೆಗೆ ಮೂವ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ನಡೆದಾಡುವಂಥ ಸೇತುವೆ, ಅಂದರೆ ಸಿಬ್ಬಂದಿ ಹೋಗೋದಕ್ಕೆ ಬೇಕಾದಂಥ ಸೇತುವೆ. ಈ ಮಧ್ಯಕ್ಕೆ ನದಿ ಹರಿಯುತ್ತೆ ನೋಡಿ, ದೊಡ್ಡ ಚಾಲೆಂಜ್ ಇತ್ತು. ಅಷ್ಟು ಈಸಿಯಾಗಿರಲಿಲ್ಲ ಈ ಆಪರೇಷನ್. ಯಾಕಂತ ಹೇಳಿದರೆ ಈ ನದಿಯ ಸ್ಪೀಡ್ ಏನಿತ್ತಲ್ಲ ಅದು ವೇಗವಾಗಿತ್ತು. ಜರಿಯಿಂದ ಹರಿದುಕೊಂಡು ಬರುವಂಥ ಈ ನದಿ ಆನಂತರ ಬೃಹದಾಕಾರವಾಗಿ ಹರಿಯುತ್ತೆ. ಇಲ್ಲಿ ಆಳವಾದ ನೀರು ಕೂಡ ಇದೆ. ಆಪರೇಷನ್ ಹಂತ ಹಂತವಾಗಿ ನಡೀತಾ ಇರೋ ಹಾಗೆ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿದ್ದಂಥ ಆರ್ಮಿ ಪಡೆ ಏನಿದೆಯಲ್ಲ, ಆರ್ಮಿ ಸೇನಾ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಕಾರ್ಯಾಚರಣೆಯ ವೇಗ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸೇನಾ ಕಾರ್ಯಾಚರಣೆಗೆ ಅಥವಾ ಆರ್ಮಿಗೆ ತಮ್ಮ ಕೆಲಸ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗಿದೆ. ಸದ್ಯಕ್ಕೆ ನೀರಿನ ಫೋರ್ಸ್ ಹಾಗೆ ಇದೆ, ಏನು ಕೆಲಸ ಮಾಡೋದಕ್ಕೂ ಕೂಡ ತೊಡಕಾಗ್ತಾ ಇರೋದು. ನಿನ್ನೆ ಒಂದು ರೀತಿಯಲ್ಲಿ ವಾತಾವರಣ, ವಿಷಮ ಪರಿಸ್ಥಿತಿಯ ವಾತಾವರಣ, ಕಾರ್ಯಾಚರಣೆಗೆ ಸ್ವಲ್ಪ ತೊಡಕಾಗಿತ್ತು. ಆದರೆ ಇವತ್ತು ಸ್ವಲ್ಪ ಮಳೆ ಬಿಟ್ಟಿರೋದ್ರಿಂದಾಗಿ ಸ್ವಲ್ಪ ಆಪರೇಷನ್ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಕೇರಳದಿಂದ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು.